ಸಂಜೆ ಮುಂದೆ ಚಾದಾಗ ಏನಾರ ತಿನ್ಬೇಕಂತ ಅನಿಸ್ತಿರ್ತೈತಲ್ರಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ನಿಮಗೊಂದು ರುಚಿಯಾದಂಥ ಒಂದು ಹೆಸರು ಬೇಳೆಯಿಂದ ಮಾಡಿರೋಂಥ ಒಂದು ರುಚಿಯಾದ ಸ್ನ್ಯಾಕ್ಸನ್ನು ಮಾಡಿ ತೋರ್ಸಕತ್ತೀನಿ. ಬರ್ರಿ ಹಂಗಿದ್ರೆ ಫಟಾಫಟ್ ಅಂತೇಳಿ ಇವತ್ತು ಅದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣಂತ. ಮೊದಲಿಗೆ 1 ಕಪ್ನಷ್ಟು ನಾನಿಲ್ಲಿ ಹೆಸರು ಬೇಳೆನ ಒಂದು 2 ರಿಂದ 3 ತಾಸರೊಳಗೂ ನೆನೆಸ್ಕೊಂಡೀನಿ. ನೆನೆಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ರಿ. ಈಗ ರುಬ್ಬಿರುವಂಥ ಈ ಮಿಶ್ರಣನ ಒಂದು ಪಾತ್ರೆಗೆ ತಗೊತೀನಿ. ಇದಕ್ಕೆ 1 ಚಮಚಷ್ಟು ಜೀರಿಗೆ ಹಾಕ್ಕೊಳ್ರಿ, ಒಂದು ಅರ್ಧ ಚಮಚಷ್ಟು ಅಜ್ವಾಯಿನನ್ನು ಒಂದು ಸ್ವಲ್ಪ ತಿಕ್ಕಿ ಹಾಕ್ಕೊಳ್ರಿ, ಒಂದು 1/4 ಚಮಚಷ್ಟು ಅರಿಶಿನ ಪುಡಿ, ಒಂದು 2 ಚಮಚಷ್ಟು ಕೆಂಪು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಇದನ್ನು ಕೂಡ ಸ್ವಲ್ಪ ತಿಕ್ಕಿಬಿಟ್ಟು ಇದಕ್ಕೆ ಹಾಕ್ಕೊಳ್ರಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ರಿ, ಅಂದರೆ ರುಚಿ ಜಾಸ್ತಿ ಬರ್ತೈತಿ. ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆ, ಸಣ್ಣ ರವೆ ಇರ್ತೈತಲ್ಲ ಅದನ್ನು ಸೇರಿಸ್ಕೊಳ್ರಿ. 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿನಿ. ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ಭಾಳ ಅಳಕಾತಪ್ಪ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಚಿರೋಟಿ ರವೆನ ಸೇರಿಸ್ಕೊಳ್ರಿ. ಈಗ ನೋಡ್ರಿ ಇಷ್ಟು ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾನು ಆದಿ ಇಟ್ಕೊಂಡಿನಿ. ಒಂದು 15 ರಿಂದ 20 ನಿಮಿಷ ಇದನ್ನು ನೆನೆದಕ್ಕೆ ಬಿಟ್ಬಿಡ್ರಿ. ಈಗ ಇದಕ್ಕೆ ಹಚ್ಚೋದಕ್ಕೆ ಒಂದು ಸಾಟ ಮಾಡಿ ತೋರ್ಸಕತ್ತೀನಿ. ಒಂದು 2 ಚಮಚ ಅಷ್ಟು ತುಪ್ಪ ಹಾಕ್ಕೊಂಡಿನಿ. ಒಂದು 2 ಚಮಚ ಅಷ್ಟು ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ರಿ, ಇಲ್ಲ ಮೈದಾ ಹಿಟ್ಟಾದರೂ ಹಾಕ್ಕೊಳ್ರಿ. ಇದಕ್ಕೆ ಸಾಟ ಹಚ್ಚೋದಕ್ಕೆ ಇದನ್ನು ಚಲೋ ತಂಗ ಎಲ್ಲನ ಮಿಕ್ಸ್ ಮಾಡಿಕೊಂಡು ಒಂಥರ ಪೇಸ್ಟ್ ಗತೆ ಸಾಫ್ಟಾಗಿ ಮಾಡಿಟ್ಕೋಬೇಕು. ಇದನ್ನು ಹಚ್ಚೋದ್ರಿಂದ ಈ ಕ್ರಿಸ್ಪಿ ಆದಂಥ ಸ್ನ್ಯಾಕ್ಸ್ ಏನೈತಲ್ರಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವೆ. ಹಂಗಾದ್ರೆ ಈಗ ಇದನ್ನು ಮಾಡೋದು ನೋಡೋಣಂತ. ಈಗ ಒಂದು 15-20 ನಿಮಿಷ ಆಯಿತು ನಾನು ನೆನೆಯೋದಕ್ಕೆ ಬಿಟ್ಟು. 15-20 ನಿಮಿಷ ಆದಮೇಲೆ ಇದನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಲೋ ತಂಗ ನಾದ್ಕೊಳ್ರಿ. ನಾನು ಮೊದಲಿಗೆ ಇದಕ್ಕೆ ಒಂದು 2 ಚಮಚ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೆ ಹಿಟ್ಟೊಳಗೆ. ಅದು ಸ್ವಲ್ಪ ವಿಡಿಯೋ ಆಫ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ದಯವಿಟ್ಟು ನನಗೆ ಕ್ಷಮಿಸ್ರಿ. ನೀವು ಹಿಟ್ಟಿನೊಳಗನ ಒಂದು 2 ಚಮಚ ಅಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊಳ್ರಿ. ಮೇಲೆ ಒಂದು ಸ್ವಲ್ಪ 1 ಚಮಚ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಚಲೋ ತಂಗ ನಾದ್ಕೊಳ್ರಿ. ಸಾಫ್ಟ್ ಆಗಬೇಕ್ರಿ ಅದು ಹಿಟ್ಟು. ಈಗ ಒಂದು ಸ್ವಲ್ಪ ತಳಗೆ ಎಣ್ಣೆ ಹಚ್ಕೊಂಡು ಇದನ್ನು ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೊಳ್ರಿ. ದೊಡ್ಡದಾಗಿ ಚಪಾತಿ, ತೀರ ತೆಳಗನೂ ಅಲ್ಲ ತೀರ ದಪ್ಪನೂ ಅಲ್ಲ, ಆ ರೀತಿಯಾಗಿ ಇದನ್ನು ಚಲೋ ತಂಗ ಲಟ್ಟಿಸ್ಕೊಳ್ರಿ. ಈಗ ಲಟ್ಟಿಸ್ಕೊಂಡ್ಮೇಲೆ ನಾನು ಸಾಟೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ರಿ, ಇದನ್ನು ಎಲ್ಲ ಸಾಟೆ ಚೆಂದಾಗಿ ನೀಟಾಗಿ ಪೂರ್ತಿ ಇದಕ್ಕೆ ಹಚ್ಕೊಳ್ರಿ. ಸಾಟ ಚೆಂದಂಗೆ ಅಂಚಿಗೆಲ್ಲ ಹಚ್ಕೊಳ್ರಿ. ಈ ಸಾಟ ಹಚ್ಚೋದ್ರಿಂದನ ಇದು ಸ್ನ್ಯಾಕ್ಸ್ ಭಾಳ ಕ್ರಿಸ್ಪಿ ಆಕೈತೆ ನೋಡ್ರಿ. ಈ ರೀತಿ ಎಲ್ಲ ಹಚ್ಕೊಂಡು ಇದನ್ನು ಟೈಟಾಗಿ ಒಂದು ಕಡೆಯಿಂದ ಸುತ್ಕೊಂತ ಬರ್ರಿ. ಈ ರೀತಿ ರೋಲ್ ಮಾಡ್ಕೊಳ್ರಿ. ರೋಲ್ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ. ಭಾಳ ದೊಡ್ಡದು ಮಾಡ್ಕೋಬೇಡ್ರಿ, ಸ್ವಲ್ಪ ಸಣ್ಣದು ಮಾಡ್ಕೊಂಡ್ರಿ ಅಂದ್ರೆ ನಮಗೆ ಕರಿಯೋದಕ್ಕೆ ಒಳಗಡೆ ಎಲ್ಲ ಚಲೋದಂಗೆ ಕರಿತಾವೆ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ಎಲ್ಲನೂ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ. ನಿಮಗೆಲ್ಲ ನಂದು ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊತೀನಿ. ಖಂಡಿತವಾಗ್ಲೂ ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ನೋಡಿರಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿನಿ. ಮತ್ತು ಮೇಲೆ ಇದಕ್ಕೆ ಒಂದು ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ. ಜಾಸ್ತಿ ಪ್ರೆಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇದು ಪದ್ರ ಆಗಬೇಕು. ಪದ್ರ ಆದ್ರೂ ಇದು ರುಚಿ ಆಕೈತಿ ಸ್ನ್ಯಾಕ್ಸ್. ಇಷ್ಟು ಒಂದು ಬೆರಳಿಂದ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ರಿ. ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಇದನ್ನು ಲಟ್ಟಿಸ್ಕೊಳ್ರಿ. ಭಾಳ ಒತ್ತಿಗೆ ಲಟ್ಟಿಸ್ಕೋಬೇಡ್ರಿ, ಅಂದ್ರೆ ಇದು ಪದ್ರ ಆಗಿ ಬರ್ತೈತಿ. ಈ ರೀತಿ ಎಲ್ಲನೂ ನಾನು ಮಾಡಿಟ್ಕೊಂಡು ಈಗ ಒಂದು ಫೋಕ್ ತೊಗೊಂಡು ಒಂದು ಸ್ವಲ್ಪ ಇವಕ್ಕೆಲ್ಲ ಹೋಲ್ ಮಾಡ್ಕೊಳ್ರಿ. ಅಂದ್ರೆ ಕರಿಯೋದಕ್ಕೆ ಭಾಳ ಹೆಲ್ಪ್ ಆಕೈತಿ. ಒಳಗಡೆ ಎಲ್ಲ ಚಲೋ ತಂಗ ಕರಿತಾವೆ ಇವು. ಈ ರೀತಿ ಒಂದು ಫೋಕ್ ಸಹಾಯದಿಂದ ಎಲ್ಲನೂ ಸ್ವಲ್ಪ ಸಣ್ಣ ಹೋಲ್ ಮಾಡಿ ಇಟ್ಕೊಳ್ರಿ. ಈಗ ಒಲೆ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀರಿ. ನಾನು ಎಣ್ಣೆ ಚಲೋ ತಂಗ ಕಾದಿರ್ಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕರ್ಕೊಳ್ರಿ. ಇಲ್ಲ ಅಂತಂದ್ರೆ ಒಳಗಡೆ ಎಲ್ಲ ಸರಿ ಕರಿಯೋದಿಲ್ಲ. ಜೋರವ್ರು ಇಟ್ಕೊಂಡು ಕರೆದ್ರೆ ಒಳಗಡೆ ಸರಿ ಕರಿಯೋದಿಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಕೆಳಗ ಮೇಲೆ ಹೊಳಸ್ಕೊಂತ ಕರೀರಿ. ಅಂದ್ರೆ ಒಳಗಲ್ ತನಕನೂ ಇದು ಚಲೋ ತಂಗ ಕರಿಬೇಕು, ಅಂದ್ರೆ ಮಾತ್ರ ಕ್ರಿಸ್ಪಿ ಆಗ್ತವೆ. ಆಮೇಲೆ ಎಷ್ಟು ಲೇಯರ್ ಬಿಟ್ಕೊಂಡು ನೋಡ್ರಿ. ಎಷ್ಟು ಮಸ್ತಾಗಿರ್ತಾವೆ ಅಂದ್ರೆ ಮುಟ್ಟಿದ್ರೆ ಪುಡಿ ಆಗ್ಬೇಕ್ರಿ, ಅಷ್ಟು ಕ್ರಿಸ್ಪಿ ಆಗಿರ್ತಾವೆ ನೋಡ್ರಿ. ಇದು ಹೆಸರುಬೇಳೆ ಸ್ನ್ಯಾಕ್ಸ್ ಅಂತ ಯಾರಿಗೂ ಅನಿಸೋದೇನೇ ಇಲ್ಲ. ಹೆಸರುಬೇಳೆ ಮತ್ತು ಆರೋಗ್ಯಕ್ಕೂ ಚಲೋ. ಆಮೇಲೆ ನಾನಿಲ್ಲೇ ಮೈದಾ ಹಿಟ್ಟನ್ನು ಕೂಡ ಸೇರಿಸಿಲ್ಲ. ಮೈದಾ ಹಿಟ್ಟಿನಕ್ಕಿಂತ ಗೋಧಿ ಹಿಟ್ಟು ಚಿರೋಟಿ ರವೆ ಆರೋಗ್ಯಕ್ಕೆ ಚಲೋ ಅಲ್ಲ, ಅದಕ್ಕೋಸ್ಕರ ನಾನಿಲ್ಲೇ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿಲ್ಲ. ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಡಿರುವಂಥ ಒಂದು ರುಚಿಯಾದ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಾಯಂಕಾಲ ನೀವು ಇದನ್ನು ಮಾಡಿಟ್ಕೊಂಡ್ರಿ ಅಂದ್ರೆ ಒಂದು 10-15 ದಿವಸದ ತನಕ ನೀವು ಆರಾಮಾಗಿ ತಿನ್ಬೋದು, ಏನೂ ಕೆಡೋದಿಲ್ಲ. ರುಚಿ ಕೂಡ ಅದ್ಭುತವಾಗಿರ್ತೈತಿ. ನೀವು ಸಾಯಂಕಾಲ ಚಹಾ ಜೊತೆಗೆ ಅಥವಾ ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ ಜೊತೆಗೆ ಸೈಡ್ ಸ್ನ್ಯಾಕ್ಸ್ ಅಂತೇಳಿ ಕೂಡ ಇದನ್ನು ನೀವು ಕಟ್ಟಿ ಕಳಿಸ್ಬೋದು. ಅಷ್ಟು ರುಚಿಯಾಗಿರ್ತೈತಿ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ. ಮತ್ತು ಹೆಂಗಾಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ. ಮತ್ತಿನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.